ಎಲ್ರಿಗೂ ನಮಸ್ಕಾರ. ನಾನು ಮೇ 29, 2026ರಂದು ಒಂದು ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದೆ. ಆ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ರಸ್ತೆಗೆ ಬಿದ್ರು ಮಟ್ಟಿ ಅಡ್ಡ ಬಂದಿದೆ, ಇಲ್ಲಿ ಸಂಚಾರಕ್ಕೆ ಅಡಚಣೆ ಆಗತ್ತೆ, ಇದರಿಂದ ಅಪಘಾತಗಳಾಗ್ಬೋದು ಅನ್ನೋ ವಿಚಾರಕ್ಕಾಗಿ ನಾನು ಒಂದು ವಿಡಿಯೋ ಮಾಡಿದ್ದೆ. ನಾನು ಈಗ ವಿಡಿಯೋ ತೋರಿಸ್ತಾ ಇದ್ದೀನಿ. ಇದೇ ವಿಡಿಯೋನ ನಾನು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದೆ. ಇಲ್ಲಿ ಯಾರೇ ಸರ್ಕಾರಿ ಅಧಿಕಾರಿಗಳು ಬಂದು ಇದನ್ನೇನು ತೆರವುಗೊಳಿಸಿಲ್ಲ. ಇಲ್ಲಿ ಏನು ಗಾಳಿಪುರ ಗ್ರಾಮ ಸುಧಾರಣಾ ಕಮಿಟಿಯಿಂದ ಇದನ್ನ ತೆರವುಗೊಳಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ರಾಘು ಮತ್ತೆ ಪ್ರಶಾಂತ್ ಅವರು ಇದರಲ್ಲಿ ಜಾಸ್ತಿ ಒತ್ತು ಕೊಟ್ಟು ಇದನ್ನ ತೆರವುಗೊಳಿಸಿದ್ದಾರೆ. ಅವರಿಗೆ ನಿಜವಾಗ್ಲೂ ನಾನು ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ತುಂಬಾ ಒಂದು ಒಳ್ಳೆಯ ಕೆಲಸ. ಯಾಕಂದ್ರೆ ಇಲ್ಲಿ ಏನಾದ್ರೂ ಒಂದು ಅಪಘಾತ ಆಗ್ತಿತ್ತು, ಯಾರೋ ಒಂದು ಕುಟುಂಬಕ್ಕೆ ಒಂದು ತುಂಬಾ ನಷ್ಟ ಆಗ್ತಿತ್ತು. ಹಾಗೆ ಈ ತರ ಕೆಲಸ ಮಾಡೋರಿಗೆ ನಾವು ಕೂಡ ಒಂದು ಪ್ರೋತ್ಸಾಹನ ಕೊಡಬೇಕು. ಯಾಕಂದ್ರೆ ಸಮಾಜದ ಒಳ್ಳೇದಕ್ಕಾಗಿ ಕೆಲಸ ಮಾಡೋರಿಗೆ ಪ್ರೋತ್ಸಾಹ ಕೊಡಬೇಕು. ಹಾಗೆ ಈ ಹಿಂದೆ ಮಾಡಿದ ವಿಡಿಯೋನ ಸಾಕಷ್ಟು ಜನ ನೋಡಿದಿರ, 40,000ಕ್ಕೂ ಹೆಚ್ಚು ಜನ ನೋಡಿದ್ದೀರಾ. ಹಾಗೆ ಈ ವಿಡಿಯೋನು ಕೂಡ ಈ ತರ ಸಹಾಯ ಮಾಡುವಂತ ಮನಸ್ಥಿತಿ ಇರೋರಿಗೆ ಈ ವಿಡಿಯೋನು ಕೂಡ ಅದೇ ರೀತಿ ಶೇರ್ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಾನು ಸತೀಶ್ ಅಂಗಡಿ, ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ನಿರ್ದೇಶಕರು, ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ. ಇಂತಹ ಒಳ್ಳೆ ಕೆಲಸಗಳು ಮತ್ತೆ ನಿಮ್ಮಿಂದ ಆಗ್ತಾ ಇರ್ಲಿ ಅಂತ ಹೇಳಿ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮಸ್ಕಾರ.